ನಮಸ್ಕಾರ ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ 11ರಿಂದ ಅಚ್ಚರಿಯ ಸ್ಪರ್ಧಿ ಈಗ ಹೊರ ನಡೆದಿದ್ದಾರೆ ಅಂತ ಹೇಳಬಹುದು. ನೀವೆಲ್ಲರೂ ಗಮನಿಸಿರೋ ಹಾಗೆ ಎಲ್ಲರೂ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳು ಪ್ರಬಲ ಸ್ಪರ್ಧಿಗಳಾಗಿದ್ದಾರೆ. ಯಾರೇ ಹೊರ ಹೋದ್ರೂ ಅದನ್ನ ಅರಗಿಸಿಕೊಳ್ಳೋದಕ್ಕೆ ವೀಕ್ಷಕರಿಗೆ ಸಾಧ್ಯ ಆಗೋದಿಲ್ಲ. ಕಾರಣ ತಮ್ಮ ನೆಚ್ಚಿನ ಸ್ಪರ್ಧಿಯಾಗಿರ್ತಾರೆ. ಸಾಕಷ್ಟು ದಿನಗಳಿಂದ ಅಂದ್ರೆ ಸರಿಸುಮಾರು 90ರಿಂದ 100 ದಿನಗಳವರೆಗೆ ಅವರನ್ನ ಪ್ರತಿನಿತ್ಯವೂ ಮಿಸ್ ಮಾಡದೆ ಎಪಿಸೋಡ್ನಲ್ಲಿ ಗಮನಿಸ್ತಾ ಇರ್ತಾರೆ. ನೆಚ್ಚಿನ ಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಆದ್ರೆ ಕಡೆ ಕ್ಷಣದಲ್ಲಿ ಅವರು ಹೊರ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಕಪ್ ಗೆಲ್ಲೋಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಹೊರ ಹೋದಾಗ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ವಾರಾಂತ್ಯದಲ್ಲಿ ಅಂದ್ರೆ ಕಿಚ್ಚನ ವಾರದ ಪಂಚಾಯಿತಿಯಲ್ಲಿ ಅಂತಿಮವಾಗಿ ಒಬ್ಬ ಸ್ಪರ್ಧಿ ಹೊರ ನಡೆದಿದ್ದಾರೆ ಅಂತ ಹೇಳ್ಬೋದು. ಆದರೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಅವರಿಗೆ ಸಾಕಷ್ಟು ದೊಡ್ಡದಾದಂತಹ ಅಭಿಮಾನಿ ಬಳಗ ಇದೆ. ಇಡೀ ಕರ್ನಾಟಕದಾದ್ಯಂತ ಅವರು ಗುರುತಿಸಿಕೊಂಡಿದ್ದಾರೆ. ಅಪಾರ ಸಂಖ್ಯೆಯ ವೀಕ್ಷಕರ ಬೆಂಬಲ ಇತ್ತು. ಆದ್ರೆ ಅಂತಹ ಸ್ಪರ್ಧೆ ಈಗ ಎಲಿಮಿನೇಟ್ ಆಗಿದ್ದಾರೆ. ಕಪ್ಪು ಗೆಲ್ಲಬೇಕಾಗಿದ್ದ ಸ್ಪರ್ಧಿನೇ ಅಥವಾ ಟಾಪ್ 5ರೊಳಗೆ ಬರಬೇಕಾಗಿದ್ದಂತಹ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಚ್ಚರಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾದ್ರೆ ಆ ಸ್ಪರ್ಧಿ ಯಾರು? ಅವರು ಎಲಿಮಿನೇಟ್ ಆಗೋದಕ್ಕೆ ಮುಖ್ಯವಾದಂತ ಕಾರಣ ಏನಾಯ್ತು? ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ಸಹ ಬಿಗ್ ಬಾಸ್ ನ ಪ್ರತಿನಿತ್ಯ ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ ಇತ್ತೀಚಿನ ಎಪಿಸೋಡ್ ಗಳಂತೂ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರತಿಯೊಂದು ಎಪಿಸೋಡ್ ಈಗ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಿದೆ ಅಂತ ಹೇಳ್ಬಹುದು. ಇನ್ನು ಸ್ಪರ್ಧಿಗಳು ಸಹ ಜಿದ್ದಿಗೆ ಬಿದ್ದವರಂತೆ ಆಡ್ತಿದ್ದಾರೆ. ಪ್ರತಿಯೊಂದು ಇನ್ಪುಟ್ ಅನ್ನ ತೆಗೆದುಕೊಂಡು ಬಿಗ್ ಬಾಸ್ ಹೇಳುವಂತಹ ಪ್ರತಿಯೊಂದು ಟಾಸ್ಕ್ ನಲ್ಲಿ ಎಲ್ಲರನ್ನು ಎದುರು ಹಾಕೊಂಡು ಆಡ್ತಿದ್ದಾರೆ ಅಂತ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಪೈಪೋಟು ಇದೆ. ಈಗ ಒಂದು ಕಪ್ ಗೆಲ್ಲೋದಕ್ಕಾಗಿ ಜೊತೆಗೆ 50 ಲಕ್ಷ ಬಹುಮಾನ ಬೇರೆ ಸಿಗುತ್ತೆ. ಅಪಾರ ಸಂಖ್ಯೆಯ ಅಭಿಮಾನಿಗಳ ಬೆಂಬಲ ಸಿಗುತ್ತೆ. ಇವೆಲ್ಲದಕ್ಕಾಗಿ ಈಗ 2 ವಾರಗಳು ಬಾಕಿ ಇರುವಂತದ್ದು. ಆ ಒಂದು ಕಪ್ ಗೆಲ್ಲೋದಕ್ಕೆ ಅದಕ್ಕೆ ಈಗ ಸ್ಪರ್ಧಿಗಳು ಹೋರಾಡ್ತಿದ್ದಾರೆ ಅಂತ ಹೇಳ್ಬೋದು. ಈ ವಾರಾಂತ್ಯದಲ್ಲಿ ಆಗಿದ್ದು ಒಂದು ಶಾಕಿಂಗ್ ಎಲಿಮಿನೇಷನ್ ಅಂತ ಹೇಳ್ಬೋದು. ಪ್ರಬಲ ಸ್ಪರ್ಧಿನೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಅಂತಿಮವಾಗಿ ಉಳ್ಕೊಂಡಿದ್ದು ಒಂದು ರೀತಿ ಡೇಂಜರ್ ಝೋನ್ ಅಥವಾ ಬಾಟಮ್ 2 ನಲ್ಲಿ ಕಾಣಿಸಿಕೊಂಡಿದ್ದು ಧನರಾಜ್ ಹಾಗೆ ಚೈತ್ರಾ ಕುಂದಾಪುರ ಅವರು. ಸದ್ಯ ಬೇರೆ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಇವರಿಗೆ ಒಂದು ಸ್ವಲ್ಪ ಕಡಿಮೆ ಸಂಖ್ಯೆಯ ಜನ ಬೆಂಬಲ ವ್ಯಕ್ತ ಆಗ್ತಿದೆ. ಆದ್ರೆ ಅವರಿಗೆ ಬಂದಿರುವಂತಹ ವೋಟ್ಗಳ ಸಂಖ್ಯೆ ಏನು ಕಡಿಮೆ ಇಲ್ಲ. ಸೀಸನ್ 10 ಅತ್ಯಂತ ಯಶಸ್ವಿ ಸೀಸನ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕಳೆದೆಲ್ಲ ಸೀಸನ್ಗಳಿಗೆ ಹೋಲಿಸಿದ್ರೆ ಈ ಒಂದು ಸೀಸನ್ ನಲ್ಲಿ ಅಪಾರ ಸಂಖ್ಯೆಯ ವೋಟ್ಗಳು ಬರ್ತಾ ಇದೆ. ಇನ್ನು ಗೆಲ್ಲುವಂತಹ ಸ್ಪರ್ಧಿಗೆ ಅಥವಾ ಟಾಪ್ 5ರೊಳಗೆ ಕಾಣಿಸಿಕೊಳ್ಳುವಂತಹ ಸ್ಪರ್ಧಿಗಳಿಗೆ ಅದೆಷ್ಟರ ಮಟ್ಟಿಗೆ ವೋಟ್ಗಳು ಬರಬಹುದು ಅನ್ನೋದು ಕುತೂಹಲ ಮೂಡಿಸಿದೆ. ಸದ್ಯ 9 ಜನ ಸ್ಪರ್ಧಿಗಳು ಇರುವ ಕಾರಣಕ್ಕಾಗಿ 2 ವಾರಗಳು ಮಾತ್ರ ಬಾಕಿ ಇರೋದ್ರಿಂದ ಟಾಪ್ 5 ಅಂತ ಕನ್ಸಿಡರ್ ಮಾಡಿದ್ರೆ 4 ಜನ ಸ್ಪರ್ಧಿಗಳು ಆಚೆ ಹೋಗಬೇಕು. ಒಂದು ವೇಳೆ ಟಾಪ್ 6 ಅಂತ ಪರಿಗಣಿಸಿದ್ದಲ್ಲಿ 3 ಜನ ಸ್ಪರ್ಧಿಗಳು ಹೊರ ಹೋಗಬೇಕಾಗುತ್ತೆ. ಹೀಗಾಗಿ ವಾರಾಂತ್ಯದಲ್ಲೂ ಎಲಿಮಿನೇಷನ್ ನಡೆದಿದೆ. ಅದರಲ್ಲಿ ಡೇಂಜರ್ ಝೋನ್ ನಲ್ಲಿ ಬಾಟಮ್ 2 ನಲ್ಲಿ ಕಾಣಿಸಿಕೊಂಡಿದ್ದು ಧನರಾಜ್ ಹಾಗೆ ಚೈತ್ರಾ ಕುಂದಾಪುರ. ಇವರಿಬ್ಬರಿಗೂ ಸಹ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ. ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದಂತವರು, ಮತ್ತೊಬ್ಬರು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡು ಹೆಸರು ಮಾಡಿರುವಂತವರು. ಇವರಿಬ್ರು ಸಹ ಅಪಾರ ಸಂಖ್ಯೆ ಅಭಿಮಾನಿ ಬಳಗ ಇದೆ. ತಮ್ಮದೇ ಆದ ರೀತಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಈಗ ಈ ವಾರಾಂತ್ಯದಲ್ಲಿ ಅದರಲ್ಲೂ ಇನ್ನೇನು ಕಪ್ ಗೆಲ್ಲೋಕೆ 15 ದಿನಗಳು ಬಾಕಿ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಟಾಪ್ 5ಕ್ಕೆ ಆಯ್ಕೆಯಾಗುವಂತಹ ಗಡಿಯಲ್ಲಿ ಡೇಂಜರ್ ಝೋನ್ ಅಲ್ಲಿ ಕಾಣಿಸಿಕೊಂಡಿದ್ದು ಅವರ ಅಭಿಮಾನಿಗಳಿಗೆ ತೀವ್ರವಾದಂತಹ ಬೇಸರವನ್ನ ಉಂಟು ಮಾಡಿದೆ. ಈ ಪೈಕಿ ಧನರಾಜ್ ಅವರು ಶುರುವಿನ ದಿನಗಳಲ್ಲಿ ಅಷ್ಟಾಗಿ ಗುರುತಿಸಿಕೊಂಡಿರಲಿಲ್ಲ. ನಂತರದಲ್ಲಿ ಒಂದಷ್ಟು ವಾರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕಾಮಿಡಿ ಮೂಲಕವಾಗಿ ಹನುಮಂತು ಅವರ ಜೊತೆಗೂಡಿ ರಂಜಿಸುವಂತ ಕೆಲಸವನ್ನ ಮಾಡಿದ್ರು. ವೀಕ್ಷಕರ ಮನಗೆದ್ರು ಅಂತ ಹೇಳ್ಬೋದು. ಆದ್ರೆ ಟಾಸ್ಕ್ ಗಳಲ್ಲಿ ಅಷ್ಟಾಗಿ ಆಡ್ತಿಲ್ಲ ಅನ್ನುವಂತ ಆರೋಪ ಇದೆ. ಜೊತೆಗೆ ಎಲ್ಲಾ ಸ್ಪರ್ಧಿಗಳ ಜೊತೆಗೆ ಬೆರೆತು ಆಡುವಲ್ಲಿ ತಮ್ಮ ವಿಚಾರಗಳಲ್ಲಿ ನಿಲುವುಗಳನ್ನ ತೆಗೆದುಕೊಳ್ಳುವಲ್ಲಿ ವಿಫಲರಾದ್ರು ಅಂತ ಹೇಳ್ಬೋದು. ಹೀಗಾಗಿ ಅವರು ಡೇಂಜರ್ ಝೋನ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಈ ವಾರಾಂತ್ಯದಲ್ಲಿ ಅವರು ಎಲಿಮಿನೇಷನ್ ಆಗಿಲ್ಲ. ಅವರ ಬದಲಾಗಿ ಚೈತ್ರ ಕುಂದಾಪುರ ಅವರು ಎಲಿಮಿನೇಟ್ ಆಗಿದ್ದಾರೆ. ಶುರುವಿನಿಂದಲೂ ಚೈತ್ರ ಅವರು TRP ವಿಚಾರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನ ಬಿಗ್ ಬಾಸ್ಗೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಎಪಿಸೋಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ, ಪ್ರೋಮೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದ್ರೆ ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡ್ತಿರ್ಲಿಲ್ಲ ಅನ್ನುವ ಆರೋಪ ಇದೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಹಲವು ವಿಚಾರಗಳಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಕ್ಕೆ ಆಗದೆ ಅವರು ವಿಫಲರಾಗ್ತಾರೆ. ಇದಲ್ಲದೆ ಅವರಿಗೆ ಪದೇ ಪದೇ ಆರೋಗ್ಯ ಸಹ ಕೈ ಕೊಡ್ತಾ ಇತ್ತು. ಒಂದೊಮ್ಮೆ ಹೊರಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಅದು ಸಹ ವಿವಾದಕ್ಕೆ ಕಾರಣ ಆಗುತ್ತೆ. ಅವರು ಬಂದ ನಂತರದಲ್ಲಿ ವರದಿಗಳ ಜೊತೆಗೆ ಮಾತನಾಡಿದ್ದು, ಹೊರಗಿನ ವಿಚಾರವನ್ನ ಹಂಚಿಕೊಂಡಿದ್ದು ವಿವಾದಕ್ಕೆ ಕಾರಣ ಆಯಿತು. ಕಿಚನ್ ಇಂದಲೂ ಇದಕ್ಕೆ ಒಂದು ಕಿವಿ ಮಾತನ್ನ ಕೇಳಿಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು.
ಆದರೆ ಒಂದು ವಿಚಾರದಲ್ಲಿ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಎಪಿಸೋಡ್ಗಳಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು TRP ವಿಚಾರದಲ್ಲಿ ಪ್ರತಿಯೊಂದು ಪ್ರೋಮೋಗಳಲ್ಲಿ ವಾರಾಂತ್ಯದಲ್ಲಿ ಚೈತ್ರಾ ಕುಂದಾಪುರ ಅವರು ಹೈಲೈಟ್ ಆಗ್ತಾ ಇದ್ರು. ಆದರೆ ಒಟ್ಟಾರೆ ಅವರ ಪರ್ಫಾರ್ಮೆನ್ಸ್ ಅನ್ನ ಗಮನಿಸಿದಾಗ ಅವರಿಗೆ ಅಂತಹ ಹೇಳಿಕೊಳ್ಳುವಂತಹ ಜನ ಬೆಂಬಲ ವ್ಯಕ್ತ ಆಗ್ತಿರ್ಲಿಲ್ಲ, ವೀಕ್ಷಕರಿಗೆ ಇರಲಿಲ್ಲ ಅಂತ ಹೇಳ್ಬಹುದು. ಹೀಗಾಗಿ ಇವೆಲ್ಲ ಅಂಶಗಳನ್ನ ಗಮನಿಸಿದಾಗ ಬಿಗ್ ಬಾಸ್ ತಂಡ ಚೈತ್ರಾ ಅವರನ್ನ ಎಲಿಮಿನೇಟ್ ಮಾಡುವಂತ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಯನ್ನ ಈ ವಾರಾಂತ್ಯದಲ್ಲಿ ಹೊರ ಕಳಿಸಬೇಕಾಗಿತ್ತು? ಅದನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ.